ಕೇಳು ಜನಮೇ ಜಯ ಕೇಳು ಕೇಳು ಜನಮೇ ಜಯ ಕೇಳು ಕೇಳು ಜನಮೇ ಜಯ ಕೇಳು ಕೇಳು ಜನಮೇ ಜಯ ಕೇಳು ಮಹಾಕಾವ್ಯದ ರಸಿಕ ಪಥಿಕರ ಜನನ ಮರಣದ ಕಥೆ ಮಹಾಕಾವ್ಯದ ರಸಿಕ ಪಥಿಕರ ಜನನ ಮರಣದ ಕಥೆ. ನಾವು ಈಗ ಮುಂದೆ ಥಿಯೇಟರ್ ಬಗ್ಗೆ ಮಾತಾಡೋಕ್ಕೆ ಥಿಯೇಟರ್ ಏನು ಪ್ಲೇ ಯಾವ ಪ್ಲೇ ನೋಡಿದ್ದೀರಿ? ಡ್ರಾಮಾಗಳು ನೋಡಿದ್ದೀರಾ? ಆಕ್ಟ್ ಮಾಡಿದ್ದೀರಾ? ಸ್ಕೂಲಲ್ಲಿ ಮಾಡಿಲ್ವಾ? ಮಾಡಿದ್ದೀರಿ. ಸಿನಿಮಾಗಳು ನೋಡ್ತೀರಾ? ಈ ವರ್ಷ ನಿಮ್ಮನ್ನು ಏನು ನೋಡೋದು ಕೊಡಲ್ಲ ಅಲ್ಲ? 10ನೇ ಕ್ಲಾಸ್ ಎಂಟರ್ಟೈನ್ಮೆಂಟ್ ಕಡಿಮೆ. ಎಲ್ರಿಗೂ ಏನೇನು ಇಂಟ್ರೆಸ್ಟ್ ಇದೆ ನಿಮ್ಮಲ್ಲಿ? ಆಕ್ಟಿಂಗ್ ಮಾಡೋದು, ಹಾಡೋದು, ಕ್ರಿಕೆಟ್ ಆಡೋದು, ನೋಡೋದು ಇದೆಯಾ? ಯಾರಿಗೆ ಏನು ಇಂಟ್ರೆಸ್ಟ್ ಇದೆ ಹೇಳಿ, ಮಾತಾಡಿ. ಸ್ಪೋರ್ಟ್ಸ್. ಸ್ಪೋರ್ಟ್ಸ್ ಏನು ಸ್ಪೋರ್ಟ್ಸ್ ಮಾಡ್ತೀಯ? ವಾಲಿಬಾಲ್. ವಾಲಿಬಾಲ್. ನೀನು? ಜೋರಾಗಿ. ಕ್ರಿಕೆಟ್. ಫುಟ್ಬಾಲ್. ಇಲ್ಲಿ ನೋಡೋದು ಯಾರು ನಿಮಗೆ RCB ಚೆನ್ನಾಗಿ ಆಡ್ತಾರೆ. ನೀನು? ಬ್ಯಾಡ್ಮಿಂಟನ್. ಯಾರು ಬ್ಯಾಡ್ಮಿಂಟನ್ ಪ್ಲೇಯರ್? ನೀನು? ಕ್ರಿಕೆಟರ್. ಆಡ್ತೀಯಾ ನೋಡ್ತೀಯಾ? ನೋಡಲ್ಲ. ಯಾರು ಫೇವರೇಟ್ ಕ್ರಿಕೆಟರ್? ಯಾಕೆ ಫೇವರೇಟ್? ಕ್ಯಾಪ್ಟನ್ಶಿಪ್ ಚೆನ್ನಾಗಿ ಮಾಡ್ತಾರೆ ಅಂತನಾ? ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತಾರೆ? ನೀವು? ಕ್ರಿಕೆಟ್ ಯಾಕೆ ಚೆನ್ನಾಗಿರುತ್ತೆ? ನೋಡೋಕ ಆಡಲ್ಲ? ಆಡ್ತೀಯ? ವೆರಿ ಗುಡ್. ನೀನು ಬೌಲರ್ನ ಬ್ಯಾಟ್ಸ್ಮನ್ನ? ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತೀಯ. ನೈಸ್. ನೀನು? ಕಬಡ್ಡಿ ಆಡ್ತಿದ್ಯಾ? ಯಾರು ಕಬಡ್ಡಿ ಸುಮ್ಮನೆ ಯಾರು ಕಬಡ್ಡಿ ಓಕೆ. ನೀನು? ಕ್ರಿಕೆಟ್ ಇಷ್ಟ ನೋಡಕ್ಕ? ನೀನು? ಕ್ರಿಕೆಟ್. ಬ್ಯಾಡ್ಮಿಂಟನ್. ಯಾರು ಇಷ್ಟ ಬ್ಯಾಡ್ಮಿಂಟನ್ ನಿಮಗೆ? ಯಾರು ಇಲ್ಲ? ನೀನು ಹೋದ್ರೆ ನೀನೇ. ನೀವು? ನಿಮ್ಗೇನು ಇಷ್ಟ? ಆಡ್ತೀರಾ? ಕಲಿತಿದ್ದೀರಾ? ಎಲ್ಲಿ ಆಡಿದ್ದೀರಾ? ನೀವು? ಈ ಫ್ಯಾನ್ಸ್ ಅವ್ರಿಗೆ ಒಂದೇ ರೌಂಡ್ ಆಫ್ ಮಾಡಿ. ನೀವು? ಫ್ರೀ ಸ್ಟೈಲ್ ನೆಕ್ಸ್ಟ್ ಟೈಮ್. ನೀವು? ಆಡ್ತೀರಾ? ಆಡಿ. ನಾವು ಮುಂದೆ ಅದಕ್ಕೆ ಬರ್ತೀವಿ. ನಾವು ಆಡ್ತೀವಿ. ಆಮೇಲೆ ಅಂತ ಹೇಳ್ತೀರಾ? ನೀವು? ಡ್ರಾಯಿಂಗ್, ಪೇಂಟಿಂಗ್ ಎಲ್ಲ ಆಡ್ತೀವಿ. ನೀವು? ಡ್ಯಾನ್ಸ್ ಮಾಡ್ತೀವಿ. ಯಾವ ಡ್ಯಾನ್ಸ್? ಕ್ಲಾಸಿಕಲ್, ವೆಸ್ಟರ್ನ್ ಡ್ಯಾನ್ಸ್. ನೀವು? ಯಾವಾಗ ಚಿಕ್ಕವಳಿದ್ದಂಗೆ
ಕಾಂಪಿಟೇಷನ್ ಎಲ್ಲ ಭಾಗವಹಿಸಿದ್ದೀರಾ? ನೀವು ಡ್ಯಾನ್ಸ್, ಡ್ರಾಯಿಂಗ್ ಕಾಂಪಿಟೇಷನ್ಗೆ ಹೋಗಿದ್ದೀರಾ? ಯಾಕೆ ಡ್ರಾಯಿಂಗ್ ಇಷ್ಟ? ನೀವು ಸಿಂಗಿಂಗ್ ಮಾಡ್ತೀರಾ? ಎಲ್ಲಿ ಕಲಿತಾ ಇದ್ದೀರಿ? ನೀವೇ ಹೊರ ಕಲಿತೀರಾ? ನೀವು ಡ್ರಾಯಿಂಗ್ ಮಾಡ್ತೀರಾ? ಪೇಂಟಿಂಗ್ ಡ್ರಾಯಿಂಗ್ ಮಾಡ್ತೀರಾ? ಸ್ಕೆಚ್ ಎಲ್ಲ ಮಾಡ್ತೀರಾ? ಯಾವಾಗ ನಿಮಗೆಲ್ಲ ಸಿನಿಮಾ ನೋಡೋದು, ಆಕ್ಟಿಂಗ್ ಮಾಡೋದು, ಡ್ರಾಮಾ ನೋಡೋದು ಯಾವುದು ಅಭ್ಯಾಸ ಇಲ್ಲ? ಇಲ್ಲ, ಗೊತ್ತಿಲ್ಲ. ಸಿನಿಮಾ ನೋಡ್ತೀರಾ? ಯಾರು ಫೇವ್ರೇಟ್ ಹೀರೋ, ಹೀರೋಯಿನ್, ಆಕ್ಟರ್ ಇದಾರಾ? ಹಂಗೇನಿಲ್ಲ. ನಿಮಗೆ ಫೇವ್ರೇಟ್ ಆಕ್ಟರ್ ಗೊತ್ತಿದೆಯಾ? ಯಾರು? ಪುನೀತ್ ಇಷ್ಟನಾ? ಯಾಕೆ? ಸಿನಿಮಾಗಳೆಲ್ಲ ನೋಡಿದ್ದೀರಾ? ನೀವು ಡ್ಯಾನ್ಸ್ ಮಾಡ್ತೀರಾ? ನಿಮಗೆ ಬೇರೆ ಯಾರಿಗೆ ಫೇವ್ರೇಟ್ ಆಗ್ತಿದ್ದಾರೆ? ಓಕೆ, ಇವತ್ತು ನಾವು ನಿಮ್ಮ ಮುಂದೆ ರಂಗಭೂಮಿ ಬಗ್ಗೆ ಮಾತಾಡ್ತೀವಿ. ಥಿಯೇಟರ್, ನಾಟಕ, ಆಕ್ಟಿಂಗ್ ಮಾಡೋದು, ಡೈಲಾಗ್ನ ಹೇಳೋದು, ಮಾತಾಡೋದು, ಇದ್ರ ಬಗ್ಗೆ ನಿಮಗೆ ಒಂದಷ್ಟು ನಾನು ನೀವು ಕ್ರಿಕೆಟ್ ಬಿಟ್ಟು ಆಡ್ತಿದ್ದೀರಿ, ನೋಡ್ತಿದ್ದೀರಿ, ಡ್ರಾಯಿಂಗ್ ಮಾಡ್ತಿದ್ದೀರಿ, ಡ್ಯಾನ್ಸ್ ಮಾಡ್ತಿದ್ದೀರಿ, ಈ ಎಲ್ಲನೂ ಒಳಗೊಂಡಿರುವಂಥದ್ದು ಒಂದು ಕಲೆ ಇದೆ, ಒಂದು ಸಮೂಹ ಕಲೆ ರಂಗಭೂಮಿ. ಇಲ್ಲಿ ಹಾಡೋರು ಗಾಯಕರು ಸಪರೇಟ್ ಇರ್ತಾರೆ, ನುಡಿಸೋ ಮ್ಯೂಸಿಷಿಯನ್ಗಳು ಸಪರೇಟ್ ಇರ್ತಾರೆ, ಅಭಿನಯ ಮಾಡೋ ನಟರು ಸಪರೇಟ್ ಇರ್ತಾರೆ, ಡೈರೆಕ್ಟರು ಸಪರೇಟ್ ಇರ್ತಾರೆ, ನಾಟಕಗಳನ್ನ ರಚನೆ ಮಾಡೋದು, ಕಥೆಗಳನ್ನ ಬರೆಯೋದು. ನಿಮಗೆಲ್ಲ ಕಥೆ, ಕವನಗಳು, ಕಾವ್ಯಗಳು ಪರಿಚಯ ಇದೆಯಾ? ಕಥೆಗಳೆಲ್ಲ ನಿಮ್ಗೆ ಯಾವ್ದಾದ್ರು ಫೇವ್ರೇಟ್ ಅನ್ನೋ ಕಥೆಗಳಿದೆಯಾ? ನೆನಪಿರುವಂಥದ್ದು, ಮಕ್ಕಳಲ್ಲಿ ಚಿಕ್ಕವರಿದ್ದಾಗ ಕಲಿತಿರುವಂಥದ್ದು, ದೊಡ್ಡಲೆಲ್ಲ ಆರೋಗ್ಯ ಹೋಗ್ತಿದ್ದ ಸ್ಕೂಲ್ ಬಿಟ್ಟಾಗ ಕಥೆ ನೀವೆಲ್ಲ ಓದಿಲ್ಲ ಸಮಾಜದಲ್ಲ? ಓದಿರ್ತೀವಿ ಎಲ್ಲ ಮತ್ತೊಬ್ಬರು ಸೀರಿಯಸ್ ಆಗ್ಬಿಡ್ತೀವಿ 10ನೇ ಕ್ಲಾಸ್. ಓಕೆ, ಇದು ಎಂಟರ್ಟೈನ್ಮೆಂಟ್ ಜೊತೆಗೆ ನಮಗೆ ಶಿಕ್ಷಣವನ್ನು ಕೊಡುವಂಥದ್ದು ರಂಗಭೂಮಿ. ಇಲ್ಲಿ ನೀವು ಆಕ್ಟಿಂಗ್ ಮಾಡ್ತೀರಿ, ಡ್ಯಾನ್ಸ್ ಮಾಡ್ತೀರಿ, ಹಾಡ್ತೀರಿ, ನುಡಿಸೋದು, ಪೇಂಟಿಂಗ್ ಮಾಡೋದು, ಬ್ಯಾಕ್ ಸ್ಟೇಜ್ ಮಾಡೋದು, ಎಲ್ಲ ಕಲೆಗಳನ್ನ ಒಳಗೊಂಡಂತ ಒಂದು ಸಮೂಹ ಕಲೆ ರಂಗಭೂಮಿ. ನಾವು ಈ ಇದೇ ಬೆಂಗಳೂರಿನ ಭಿನ್ನ ಭಿನ್ನಾಡಗಳು ಬರ್ತಕ್ಕಂಥ ನಮ್ಮದೊಂದು ತಂಡ ಇದೆ. ಕಳೆದ ಕೆಲವು ವರ್ಷಗಳಿಂದ ಒಂದು ರಂಗಭೂಮಿ ತಂಡವನ್ನು ಕಟ್ಟಿಕೊಂಡು ನಾಟಕಗಳನ್ನು ಪ್ರದರ್ಶನ ಮಾಡಿದೆ. ನಮ್ಮ ತಂಡದಿಂದ 16 ನಾಟಕಗಳು ಪ್ರದರ್ಶನ ಆಗುತ್ತದೆ. ಪ್ರತಿ ವರ್ಷ ಶಾಲೆ, ಕಾಲೇಜಿನ ಮಕ್ಕಳ ಜೊತೆ ಈ ಥಿಯೇಟರ್ ಆಕ್ಟಿವಿಟೀಸ್ಗಳನ್ನ ಮಾಡ್ತಾ ಅವರಲ್ಲಿ ಇದ್ರ ಬಗ್ಗೆ ನಾಲೆಡ್ಜನ್ನ ಇಂಪ್ರೂವ್ ಮಾಡ್ತಾ, ನಿಮ್ಮೊಳಗಡೆ ಸ್ವಲ್ಪ ಭಯ, ಮುಜುಗರ, ಆತಂಕಗಳು ಇವೆಲ್ಲ ಇರುತ್ತಲ್ಲ, ಇವನ್ನೆಲ್ಲ ಹೋಗ್ಲಾಡಿಸ್ತಾ ಎಲ್ಲರೂ ಸಾಮೂಹಿಕವಾಗಿ ಬೆಳಿಬೇಕು, ಓಪನ್ ಅಪ್ ಆಗಬೇಕು ಅಂತ ಕಾರಣಕ್ಕೆ ಈ ತರದ ರಂಗ ಚಟುವಟಿಕೆಗಳನ್ನ ನಾವು ಶಾಲೆಯ ಮಕ್ಕಳುಗಳಿಗೆ, ಕಾಲೇಜಿನ ಮಕ್ಕಳಿಗೆ ಇದನ್ನ ಮಾಡ್ತೀವಿ. ಮುಂದೆ ನಿಮ್ಮ ಭವಿಷ್ಯದಲ್ಲಿ ನೀವು ಯಾವತ್ತಾದ್ರೂ ಒಳ್ಳೆ ನಟರಾಗಬೇಕು ಅಂತ, ಅಥವಾ ನಿಮಗೆ ಗೊತ್ತಿರುವಂತಹ ಪೇಂಟಿಂಗ್ ಅನ್ನ ಮಾಡ್ತಾ ನೀವು ಇನ್ನೂ ಅದ್ಭುತವಾದ ಚಿತ್ರಕಲೆಗಾರ ಆಗಬೇಕು ಅಂತಿದ್ದಾಗ, ನೀವು ಅದ್ಭುತವಾದ ಗಾಯಕರಾಗಬೇಕು ಅಂತ ಅನ್ಕೊಂಡು